ಏಕಸದಸ್ಯ ಸಮಿತಿ ಒಂದು ತಮಿಳುನಾಡಿನ ಸರ್ಕಾರಕ್ಕೆ ಶಿಫಾರಸು ವರದಿಯನ್ನ ಮೊನ್ನೆ ಸಲ್ಲಿಸಿದೆ. ಶಾಲಾ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಬೆಳಿಬಾರದು ಅನ್ನೋ ಉದ್ದೇಶದಿಂದ ಸ್ಟಾಲಿನ್ ಸರ್ಕಾರ ಈ ಸಮಿತಿಯನ್ನು ರಚಿಸಿತ್ತು. ಸನಾತನ ಧರ್ಮವನ್ನ ನಾಶಪಡಿಸೋದೇ ನಮ್ಮ ಗುರಿ. ಇವರಿಗೆ ಜಾತಿ ನಿರ್ಮೂಲನೆ ಇವರ ಉದ್ದೇಶ ಅಲ್ಲವೇ ಅಲ್ಲ. ಸರ್ಕಾರದ ಇಂಥ ನಡೆಯ ವಿರುದ್ಧ, ಇಂಥ ಮನಸ್ಥಿತಿಯ ವಿರುದ್ಧ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಸೊ ಆ ವರದಿಯಲ್ಲಿ ಏನೇನಿದೆ? ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನಲ್ನ ಕಾರ್ಯಕಾರಿ ಸಂಪಾದಕ. ನಾನಿವತ್ತು ತಮಿಳುನಾಡಿನಲ್ಲಿ ನಡೆದಿರುವಂಥ ಒಂದು ಪ್ರಮುಖವಾದಂಥ ವಿದ್ಯಮಾನದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. ಜಸ್ಟಿಸ್ ಚಂದ್ರು ಅವರು ಇರುವಂತಹ ಏಕಸದಸ್ಯ ಸಮಿತಿ ಒಂದು ತಮಿಳುನಾಡಿನ ಸರ್ಕಾರಕ್ಕೆ ಒಂದು ಶಿಫಾರಸು ವರದಿಯನ್ನು ಮೊನ್ನೆ ಸಲ್ಲಿಸಿದೆ. ಏನದು ಶಿಫಾರಸು ವರದಿ? ಶಾಲಾ ಮಕ್ಕಳಲ್ಲಿ ಜಾತಿ ಅಸಮತೋಲನ ತೊಡೆದು ಹಾಕೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಅಂದರೆ ಜಾತಿ ನಿರ್ಮೂಲನೆಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ಅವರನ್ನು ಕೇಳಿತ್ತು 2023ರಲ್ಲಿ. ಅದನ್ನು ಅಧ್ಯಯನ ಮಾಡಿ ಈ ಸಮಿತಿ, ಏಕಸದಸ್ಯ ಸಮಿತಿ, ಜಸ್ಟಿಸ್ ಚಂದ್ರು ಅವರದು, ಮುಖ್ಯಮಂತ್ರಿ MK ಸ್ಟಾಲಿನ್ ಅವರಿಗೆ ತಮ್ಮ ವರದಿಯನ್ನು ಮೊನ್ನೆ ಸಲ್ಲಿಸಿದ್ದಾರೆ. ಶಾಲಾ ಮಕ್ಕಳಲ್ಲಿ ಜಾತಿ ನಿರ್ಮೂಲನೆ ಮಾಡುವಂಥದ್ದು ಮತ್ತು ಜಾತಿ ಅಸಮತೋಲನವನ್ನು ಹೋಗಲಾಡಿಸುವಂಥದ್ದು. ಇದಕ್ಕೆ ಕಾರಣ ಕೆಲ ತಿಂಗಳ ಹಿಂದೆ, ಅಂದರೆ ಈ ಸಮಿತಿ ರಚನೆ ಆಗೋದಕ್ಕೂ ಕೆಲ ತಿಂಗಳ ಹಿಂದೆ ಅಲ್ಲಿನ ಒಂದು ಶಾಲೆಯಲ್ಲಿ ಮೇಲ್ಜಾತಿಯ ವಿದ್ಯಾರ್ಥಿಗಳು ಕೆಳಜಾತಿಯ ವಿದ್ಯಾರ್ಥಿಗಳನ್ನು ಯಾವುದೋ ಕಾರಣಕ್ಕೆ ಜಗಳ ಮಾಡಿ ಅಲ್ಲಿ ಒಂದು ಹೊಡೆದಾಟದ ಸಂದರ್ಭ ಬಂದಿತ್ತು. ಆ ಹೊಡೆದಾಟ ತೀವ್ರ ಮಟ್ಟದಲ್ಲಿ ಜಾತಿ ಸಂಘರ್ಷಕ್ಕೂ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿ ಶಾಲಾ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಬೆಳಿಬಾರ್ದು ಅನ್ನೋ ಉದ್ದೇಶದಿಂದ ಸ್ಟಾಲಿನ್ ಸರ್ಕಾರ ಈ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ ಈಗ ವರದಿಯನ್ನು ಕೊಟ್ಟಿದೆ. ಸೊ ಆ ವರದಿಯಲ್ಲಿ ಏನೇನಿದೆ ಅನ್ನೋದನ್ನು, ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಅದಕ್ಕೂ ಮುಂಚೆ ಒಂದು ಹಳೆ ವಿಚಾರವನ್ನು ನಾನು ಜ್ಞಾಪಿಸ್ಕೊಳ್ಬೇಕು. ಏನಂತಂದರೆ, ಇದೇ ಸರ್ಕಾರ, ಅಂದರೆ DMK ಸರ್ಕಾರದ ನಾಯಕರು ಹಿಂದೆ ಕೆಲವು ಮಾತುಗಳನ್ನು ಆಡಿದರು. ಏನದು? ಸನಾತನ ಧರ್ಮ ಒಂದು ಕ್ಯಾನ್ಸರ್ ಇದ್ದ ಹಾಗೆ, ಸನಾತನ ಧರ್ಮವನ್ನು ನಾಶಪಡಿಸೋದೇ ನಮ್ಮ ಗುರಿ ಅನ್ನೋ ರೀತಿಯಲ್ಲಿ ಹಲವಾರು ನಾಯಕರು ಸನಾತನ ಧರ್ಮದ ವಿರುದ್ಧ ಕಿಡಿಕಾರಿದರು. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಈಗ ಆ ಸಮಿತಿಯ ವರದಿಯ ಅಂಶಗಳನ್ನು ನಾನು ನಿಮ್ಮ ಮುಂದೆ ತರೋದಕ್ಕೆ ಬಯಸ್ತೇನೆ. ಮೊದಲನೇ ಶಿಫಾರಸು ಸಮಿತಿ ಏನು ಮಾಡಿದೆ? ಸರ್ಕಾರಿ ಶಾಲೆಗಳಿಗೆ ಯಾವುದಾದರೂ ದಾನಿಗಳು ಭೂಮಿಯನ್ನು ನೀಡಿರ್ತಾರೆ ಅಥವಾ ಕಟ್ಟಿಸಿಕೊಟ್ಟಿರ್ತಾರೆ, ಅವರ ಹೆಸರಿನಲ್ಲಿ ಈ ಶಾಲೆಗಳಿರ್ತವೆ. ಅಂಥ ಹೆಸರುಗಳಲ್ಲಿ ಜಾತಿ ಸೂಚಕ ಪದಗಳು ಇದ್ದಲ್ಲಿ ಅಂಥವನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಒಂದು ಮೊದಲ ಶಿಫಾರಸು. ಅಂದರೆ ಈಗ ಸಪೋಸ್ ಬೆಂಗಳೂರಿನಲ್ಲಿ ಹೊಂಬೇಗೌಡ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಇದೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಜಾತಿ ಸೂಚಕ ಪದ ಇದೆ ಅನ್ನೋ ಕಾರಣಕ್ಕೆ ಆ ಇಡೀ ಹೆಸರನ್ನೇ ತೆಗೆದುಹಾಕಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ರೀತಿ ಯಾವ ಯಾವ ಶಾಲೆಗಳಲ್ಲಿ ಜಾತಿ ಸೂಚಕವಾದಂತಹ ಆ ವ್ಯಕ್ತಿಗಳ, ದಾನಿಗಳ ಹೆಸರಿದೆಯೋ ಅವೆಲ್ಲವನ್ನು ತೆಗೆದುಹಾಕಬೇಕು. ಎರಡನೇದು, ಇದಕ್ಕೆ ವಿರೋಧ ಯಾರು ವ್ಯಕ್ತಪಡಿಸ್ತಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು. ನೋಡಿ, ಪಾಪ ಆ ದಾನಿಗಳ ಹೆಸರಿನಲ್ಲಿ ಏನೋ ಒಂದಿರುತ್ತೆ. ಸೊ ಅಲ್ಲಿ ಜಾತಿ ಸೂಚಕ ಪದ ಇದ್ದರೆ ಅದನ್ನು ತೆಗೆದುಹಾಕಬೇಕು. ವಿರೋಧಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ನಂಬರ್ 1. ನಂಬರ್ 2, ವಿದ್ಯಾರ್ಥಿಗಳು ಅಲ್ಲಿ ಹೇಗಿರಬೇಕು? ಹಣೆಗೆ ಕುಂಕುಮ ಇಡುವ ಹಾಗಿಲ್ಲ, ವಿಭೂತಿ ಬಳಕೊಂಡು ಹೋಗುವ ಹಾಗಿಲ್ಲ. ಧಾರ್ಮಿಕ ಆಚರಣೆಗಾಗಿ ಕಟ್ತೀವಲ್ಲ ನಾವು, ತಾಯ್ತಾ ಅಂತೀವಿ, ಕೆಲವರು ಇಲ್ಲಿಗೆ ಕಟ್ತಾರೆ, ಕೆಲವರು ಇಲ್ಲಿಗೆ ಕಟ್ಕೋತಾರೆ. ಕೇಸರಿ ದಾರಗಳನ್ನು ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡಿ ಕಟ್ಕೋತೀವಿ. ಎಲ್ಲ ನಮ್ಮ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ನಾವೆಲ್ಲ ಅದನ್ನೆಲ್ಲ ಕಟ್ಕೊಳ್ತೀವಿ. ಸೊ ಅಂಥದ್ದು ಯಾವುದನ್ನು ಕೂಡ ಶಾಲೆಗೆ ಹಾಕಿಕೊಂಡು ಬರಬಾರದು. ನನಗಿಲ್ಲಿ ಒಂದು ವಿಚಾರ ಅರ್ಥ ಆಗ್ತಿಲ್ಲ. ಕುಂಕುಮ ಇಡಬಾರದು, ವಿಭೂತಿ ಇಡಬಾರದು. ಕುಂಕುಮ ಯಾವ ರೀತಿಯಲ್ಲಿ ಜಾತಿಯ ಅಸಮತೋಲನವನ್ನು ಹರಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಹಿಂದೂಗಳ ಪೈಕಿ ಎಲ್ಲ ಜಾತಿಯವರು ಕುಂಕುಮವನ್ನು ಇಡ್ತಾರೆ, ಎಲ್ಲ ಜಾತಿಯವರು ಹಣೆಗೆ ತಿಲಕವನ್ನು ಇಡ್ತಾರೆ, ಎಲ್ಲ ಜಾತಿಯವರು ಕೈಗೆ ಧಾರ್ಮಿಕವಾದಂತಹ ಒಂದು ಪಟ್ಟಿಯನ್ನು ಕಟ್ಕೋತಾರೆ. ದೇವರ ಪೂಜೆ ಮಾಡಿ ದೇವರ ಮುಂದೆ ಇಟ್ಟಿದ್ದನ್ನು ಹಬ್ಬ ಹರಿದಿನಗಳಲ್ಲಿರ್ಬೋದು ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಕಟ್ಕೊಳ್ಳುವಂಥ ಸಂಪ್ರದಾಯ ಇದೆ. ಅದು ಜಾತಿ ಸೂಚಕ ಹೇಗಾಗತ್ತೆ? ಅದಕ್ಕೆ ನಾನು ನಿಮಗೆ ಹಿಂದಿನ ಕೆಲವು ಘಟನೆಗಳನ್ನು ಜ್ಞಾಪಿಸಿದ್ದು. ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡೋದೇ ನಮ್ಮ ಗುರಿ ಅಂತ ಈ DMK ನಾಯಕರು ಹೇಳ್ಕೊಂಡು ಓಡಾಡಿದ್ರಲ್ಲ,
ಅದನ್ನು ಈಗ ಅವರು ನಿಧಾನವಾಗಿ ಜಾರಿಗೆ ತರ್ತಾ ಇದ್ದಾರೆ. ಈ ಶಿಫಾರಸುಗಳನ್ನು ಮುಖ್ಯಮಂತ್ರಿ ಸ್ಟಾಲಿನ್ ತಾವು ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ಯಾವಾಗ ಜಾರಿಗೆ ತರ್ತಾರೋ, ಹೇಗೆ ತರ್ತಾರೋ, ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ವರದಿಯನ್ನು ಸ್ವೀಕರಿಸಿದ್ದೇ ತಪ್ಪು ಅನ್ನುವಂಥ ವಾದ ಈಗ ತಮಿಳುನಾಡಿನಲ್ಲಿ ಹುಟ್ಟುಕೊಂಡಿದೆ. 3ನೇ ಶಿಫಾರಸು, ಶಾಲಾ ಮಕ್ಕಳು ಅಲ್ಲಿ ಎಲ್ಲಿ ಅಂದರೆ ತಮಗೆ ಇಷ್ಟ ಬಂದ ವಿದ್ಯಾರ್ಥಿಗಳ ಪಕ್ಕದಲ್ಲಿ, ಫ್ರೆಂಡ್ಸ್ಗಳ ಪಕ್ಕದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಕ್ಲಾಸ್ ರೂಮಲ್ಲಿ. ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಕೂತ್ಕೋಬೇಕು. ಅಂದರೆ ವಿದ್ಯಾರ್ಥಿಗಳಿಗೆ ಇರುವಂಥ ಕನಿಷ್ಠ ಸ್ವಾತಂತ್ರ್ಯವನ್ನು ಕೂಡ ಈ ಶಿಸ್ತಿನ ಹೆಸರಿನಲ್ಲಿ ಕಸಿದುಕೊಳ್ಳಲಾಗ್ತಾ ಇದೆ. ಇನ್ನೊಂದು ಶಿಫಾರಸು, ಮಕ್ಕಳನ್ನು ಶಿಕ್ಷಕರು ಜಾತಿ ಸೂಚಕ ಹೆಸರಿನಿಂದ ಕರೆಯೋ ಹಾಗಿಲ್ಲ. ಅಟೆಂಡೆನ್ಸ್ ಹಾಕುವಾಗಲಿ ಮತ್ತಿನ್ಯಾವುದೋ ವಿಚಾರದಲ್ಲಾಗಲಿ ಅವರ ಹೆಸರಿನ ಮುಂದೆ ಜಾತಿ ಸೂಚಕವಾದಂತಹ ಪದ ಇದ್ದರೆ ಅದನ್ನು ಅವರು ಹೆಸರಿಡಿದು ಕೂಗೋ ಹಾಗಿಲ್ಲ. ನಾನು ಆಗಲೇ ಹೇಳಿದೆ, ಚಂದ್ರೇಗೌಡ ಅಥವಾ ಜನಾರ್ದನ ಪೂಜಾರಿ, ಯಾರೋ ಹೀಗೆ, ಉಮೇಶ್ ಬಿರಾದಾರ್, ಜಾತಿ ಸೂಚಕ ಪದಗಳು ಕೆಲವಿರ್ತವೆ. ಅದನ್ನು ಆಯಾಯ ಜನಾಂಗದವರು ಅದನ್ನು ತಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ನಾನು ಕರ್ನಾಟಕದ ಎಕ್ಸಾಂಪಲ್ಗಳನ್ನ ಕೊಟ್ಟೆ ನಿಮಗೆ. ಆ ರೀತಿ ತಮಿಳುನಾಡಿನಲ್ಲೂ ಸಾಕಷ್ಟಿವೆ. ಆ ರೀತಿಯ ಜಾತಿ ಸೂಚಕ ಪದಗಳನ್ನು ಶಿಕ್ಷಕರು ಕೂಡ ಕ್ಲಾಸ್ ರೂಮ್ನಲ್ಲಿ ಕರೆಯುವ ಹಾಗಿಲ್ಲ. ಸ್ಕಾಲರ್ಶಿಪ್ಗಳು, ಜಾತಿಯ ಆಧಾರದ ಮೇಲೆ ಸಿಗುವಂತಹ ಸ್ಕಾಲರ್ಶಿಪ್ಗಳು ಏನಾದ್ರು ವಿದ್ಯಾರ್ಥಿಗಳದ್ದು ಬಯಸಿದಲ್ಲಿ ಅವರಿಗೆ ಆ ಸ್ಕಾಲರ್ಶಿಪ್ಗಳು ಸಿಕ್ಕಿದ್ರೆ ಅದನ್ನು ಎಲ್ಲರೆದುರಿಗೂ ಹೇಳೋ ಹಾಗಿಲ್ವಂತೆ. ನೋಡಿ, ಅವರನ್ನು ರಹಸ್ಯವಾಗಿ ಕರೆದು ನಿನಗೆ ಈ ಸ್ಕಾಲರ್ಶಿಪ್ ಬಂದಿದೆ ಅಂತ ಮಾತನ್ನು ಶಾಲಾ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರು ಅಥವಾ ಆಡಳಿತ ಮಂಡಳಿ ಹೇಳಬೇಕು. ಅಂದರೆ ಇವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಒಂದು, ಶಾಲೆಗಳು ಕೇಸರೀಕರಣ ಆಗೋದನ್ನು ತಪ್ಪಿಸೋದಕ್ಕೆ ಸ್ಪೆಷಲ್ ವೆಲ್ಫೇರ್ ಆಫೀಸರ್ಗಳನ್ನು ನೇಮಿಸಲಾಗುವುದು, ಬ್ಲಾಕ್ ಮಟ್ಟದಲ್ಲಿ ನೇಮಿಸಬೇಕು ಅಂತ ಶಿಫಾರಸು. ಏನು ಕೇಸರೀಕರಣ? ನಿಮಗೆಲ್ಲ ಗೊತ್ತೇ ಇದೆ. ಕೇಸರೀಕರಣ ಅಂತ ಈ ದ್ರಾವಿಡ ಪಕ್ಷಗಳು ಯಾವುದನ್ನು ಕರೀತಾವೆ ಅಂತ. ಈ ಕೇಸರೀಕರಣ ಅನ್ನೋದು ಹಿಂದೂಗಳೆಲ್ಲರೂ ಬನ್ನಿ ಒಂದಾಗೋಣ ಅಂತ ಕರೆ ನೀಡಿರುವಂಥ ಒಂದು ಸಿದ್ಧಾಂತ. ಸೊ ಹಿಂದೂಗಳೆಲ್ಲರೂ ಒಂದು ಅಂತ ಹೇಳಿದ್ರೆ ಜಾತಿ ನಿರ್ಮೂಲನ ತಾನಾಗೆ ತಾನೇ ಆಗುತ್ತಲ್ಲ. ಇವರು ಅದನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ? ಸೊ ದ್ರಾವಿಡ ರಾಜಕಾರಣ ನಿಂತಿರೋದೇ ಕೇಸರೀಕರಣದ ವಿರೋಧದ ಹೆಸರಿನಲ್ಲಿ. ಕೇಸರೀಕರಣದ ಗುಮ್ಮವನ್ನು ತೋರಿಸಿ ಜಾತಿಗಳ ನಡುವೆ ವೈಷಮ್ಯವನ್ನು ಬಿತ್ತಿ ಜಾತಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರೋದೇ ದ್ರಾವಿಡ ರಾಜಕಾರಣದ ಮೂಲ. ಇಂಥವರು ಮಕ್ಕಳಲ್ಲಿ ಜಾತಿ ನಿರ್ಮೂಲನೆಯನ್ನು ಮಾಡಲಿಕ್ಕೆ, ಜಾತಿಯ ಅಸಮತೋಲನವನ್ನು ನೀಗಿಸೋಕ್ಕೆ ಈ ರೀತಿ ಶಿಫಾರಸುಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಹಾಕುವಂತಹ ಹಿಜಾಬ್ ಹಾಕೊಂಡು ಬರಬಹುದಂತೆ, ಆದರೆ ಹಿಂದೂ ಹೆಣ್ಣು ಮಕ್ಕಳು ಕುಂಕುಮ ಹಾಕೊಂಡು ಬರೋ ಹಾಗಿಲ್ವಂತೆ. ಹೇಗಿದೆ ನೋಡಿ. ನಾನಾಗಲೇ ಅದಕ್ಕೆ ಹೇಳಿದ್ದು, ಸನಾತನ ಧರ್ಮದ ಬಗ್ಗೆ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ನಾಯಕರಿಗೆ ಯಾವ ಭಾವನೆ ಇದೆ, ಸನಾತನ ಧರ್ಮವನ್ನು ನಾವು ನಿರ್ಮೂಲನೆ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ, ಹೀಗೆಲ್ಲ ವರದಿಗಳನ್ನು ತರಿಸಿಕೊಂಡು ಅದನ್ನು ಜಾರಿ ಮಾಡೋದ್ರ ಮುಖಾಂತರ ಇವರು ಜಾತಿ ನಿರ್ಮೂಲನೆಯ ಹೆಸರಿನಲ್ಲಿ ಸನಾತನ ಧರ್ಮದ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಪರಂಪರೆಯನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಕೂಗು ಈಗ ತಮಿಳುನಾಡಿನಲ್ಲಿ ಎದ್ದಿದೆ. ಆಯಿತು, ಜಾತಿ ನಿರ್ಮೂಲನೆ ಮಾಡೋದು ಪ್ರಾಮಾಣಿಕವಾದಂತಹ ಪ್ರಯತ್ನವೇ ಆಗಿದೆ ಅಂತ ಅಂದ್ಕೊಳ್ಳಿ. ಜಾತಿ ಅಸಮತೋಲನವನ್ನು ನಿಜಕ್ಕೂ ನಿವಾರಣೆ ಮಾಡಬೇಕು, ಅದರ ಪ್ರಾಮಾಣಿಕ ಪ್ರಯತ್ನವನ್ನೇ ಇವರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಇವರು ಮಾಡ್ತಿರೋದೇನು? ತಮಿಳುನಾಡಿನ ರಾಜಕಾರಣಿಗಳು ಮಾಡ್ತಿರೋದೇನು? ತಮಿಳುನಾಡಿನಲ್ಲಿರುವಂತಹ ಎಲ್ಲ ಜಾತಿಗಳಿಗೂ ಒಂದೊಂದು ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಂಡು ಪ್ರತಿ ಚುನಾವಣೆಯಲ್ಲೂ ಜಾತಿಯ ಹೆಸರಿನಲ್ಲಿ ಮತಗಳನ್ನು ಕೇಳಿಕೊಂಡು, ಜಾತಿಯ ಮತ ಬ್ಯಾಂಕ್ಗಳಿಗಾಗಿ ಮೈತ್ರಿಕೂಟಗಳನ್ನು ಮಾಡಿಕೊಂಡು, ಜಾತಿಯ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರುವಂಥವರು ಇವರು ಮಕ್ಕಳಿಗೆ ಜಾತಿ ನಿರ್ಮೂಲನೆಯ ಪಾಠವನ್ನು ಹೇಳ್ಕೊಡ್ತಾರಂತೆ. ಎಂಥ ವಿಚಿತ್ರ ನೋಡಿ. ಜಾತಿ ನಿರ್ಮೂಲನೆ ಆಗಬೇಕಾಗಿರೋದು ಶಾಲೆಗಳಲ್ಲ, ಜಾತಿ ನಿರ್ಮೂಲನೆ ಆಗಬೇಕಾಗಿರೋದು ರಾಜಕಾರಣಿಗಳ ಮನಸ್ಸಿನಲ್ಲಿ, ರಾಜಕೀಯ ಪಕ್ಷಗಳ ಕಚೇರಿಗಳಲ್ಲಿ, ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಚಾರದಲ್ಲಿ.
ರಾಜಕೀಯ ನಾಯಕರ ಮತಬೇಟೆಯಲ್ಲಿ ಫಸ್ಟು ಇದನ್ನು ಮಾಡಬೇಕು ತಮಿಳುನಾಡಿನ ರಾಜಕಾರಣಿಗಳು. ತಮಿಳುನಾಡಿನಲ್ಲಿ ಇರುವಂಥ ಬಹುತೇಕ ಜಾತಿಗಳು ಒಂದೊಂದು ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿರುವಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನಾನು ಕೆಲವೊಂದು ಜಾತಿಗಳ ಹೆಸರನ್ನು ನಿಮ್ಮ ಮುಂದೆ ಹೇಳ್ತೇನೆ. ಗೌಂಡರ್ಸ್, ದೇವರ್, ಮುದಲಿಯಾರ್, ನಾಡಾರ್ಸ್, ಚೆಟ್ಟಿಯಾರ್, ಪರಿಯಾರ್, ಕೊಂಗುವೆಳ್ಳಾಲಾರ್, ವಣ್ಣಿಯಾರ್, ಜೊತೆಗೆ ದಲಿತರು, ಹೀಗೆ ಹಲವಾರು ಜಾತಿಗಳು. ಇಲ್ಲಿ ಬಹುತೇಕ ಜಾತಿಗಳಿಗೆ ಒಂದೊಂದು ರಾಜಕೀಯ ಪಕ್ಷಗಳು ತಮಿಳುನಾಡಿನಲ್ಲಿ ಹುಟ್ಕೊಂಡ್ಬಿಟ್ಟಿವೆ. PMK ವಣ್ಣಿಯಾರ್ ಪಕ್ಷ ಅಂತ ಅದು ಘಂಟಾಘೋಷವಾಗಿ ಘೋಷಿಸಿಕೊಳ್ಳುತ್ತೆ. VCK ನಾವು ದಲಿತರ ಪರವಾದ ಪಕ್ಷ ಅಂತ ಘೋಷಿಸಿಕೊಳ್ಳುತ್ತೆ. ಇನ್ನು MDMK, DMDK, ಹೀಗೆ ಒಂದೊಂದು ಜಾತಿಗೆ ಒಂದೊಂದು ಪಕ್ಷವನ್ನು ಕಟ್ಟಿಕೊಂಡು ಇವರು ಮಕ್ಕಳಿಗೆ ಜಾತಿ ನಿರ್ಮೂಲನೆಯ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇವರ ಉದ್ದೇಶ ಜಾತಿ ನಿರ್ಮೂಲನೆ ಅಲ್ಲ. ನಾನು ಆಗಲೇ ಹೇಳಿದಾಗೆ ಇವರ ಉದ್ದೇಶ ಸ್ಪಷ್ಟವಾಗಿ ಸನಾತನ ಸಂಸ್ಕೃತಿಯ, ಸನಾತನ ಪರಂಪರೆಯ ನಿರ್ಮೂಲನೆ ಹೊರತು ಜಾತಿ ನಿರ್ಮೂಲನೆ ಅಲ್ಲ. ಕೆಲವು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಈ ವಿಚಾರದಲ್ಲಿ. ಮೊದಲನೇ ಘಟನೆ 2019 ಚುನಾವಣೆಯಲ್ಲಿ ವಿಲ್ಲುಪುರಂ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲಿ DMK, PMK, VCK ಮೂರು ಅವಾಗ ಮೈತ್ರಿ ಪಕ್ಷಗಳು ಒಂದು ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ DMK ಅಭ್ಯರ್ಥಿ, PMK ಮತ್ತು VCKಯ ನಾಯಕರು ಇರ್ತಾರೆ. PMK ವಣ್ಣಿಯಾರ್ ಬೆಂಬಲಿತ ಪಕ್ಷ, VCK ದಲಿತರು ಬೆಂಬಲಿಸುವಂತಹ ಪಕ್ಷ, DMK ಆಡಳಿತಾರೂಢ ಕರುಣಾನಿಧಿಯವರ ಕುಟುಂಬದ ಪಕ್ಷ. ಆಯ್ತಾ? ಸೊ ಅಲ್ಲಿ ಆ ಗ್ರಾಮದ ಜನ, ವಣ್ಣಿಯಾರ್ ಬಹುಸಂಖ್ಯಾತ ಗ್ರಾಮ, ಅವರು VCK ನಾಯಕರು ನಮ್ಮ ಗ್ರಾಮಕ್ಕೆ ಬರಬಾರದು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಯಾಕೆ? ಅವರಿಗೂ ದಲಿತರಿಗೂ ಆಗೋದೇ ಇಲ್ಲ. ಸೊ DMK ನಾಯಕರು, ಅಲ್ಲಿ ಕ್ಯಾಂಡಿಡೇಟು ಇದನ್ನು ಒಪ್ಕೋತಾರೆ. ತಮ್ಮದೇ ಪಕ್ಷದ ಮೈತ್ರಿಕೂಟದ ನಾಯಕರು ಆಯಿತು ನೀವು ಬರಬೇಡಿ ಅಂತ ಅವರನ್ನು ಗ್ರಾಮದಿಂದ ಹೊರಕ್ಕೆ ನಿಲ್ಲಿಸ್ತಾರೆ. ಇವರು ಚುನಾವಣಾ ಪ್ರಚಾರ ಭಾಷಣ ಮಾಡಿ ಬರ್ತಾರೆ. ಇಂಥವರು ಜಾತಿ ನಿರ್ಮೂಲನೆ ಮಾಡಬೇಕು ಅಂಥೇಳಿ ಮಕ್ಕಳಿಗೆ ಪಾಠ ಮಾಡ್ತಾರಂತೆ, ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರಂತೆ. ನೋಡಿ, ಸೊ ಅದೇ ವಿಲ್ಲುಪುರಂ ಲೋಕಸಭಾ ಕ್ಷೇತ್ರದ ಮತ್ತೊಂದು ಗ್ರಾಮ, ಅಲ್ಲಿ ಅದೇ DMK, PMK, VCK ನಾಯಕರು ಹೋಗ್ತಾರೆ. ಎಲ್ಲ ನಾಯಕರಿಗೆ ನೀವು ಶಾಮಿಯಾನದಲ್ಲಿ ನೋಡ್ತಿರಲ್ಲ ಅಂಥದ್ದು ವೈಭವೋಪೇತ ಕುರ್ಚಿಗಳು, ಅದನ್ನು ಹಾಕಿದ್ರೆ ದಲಿತ ನಾಯಕರಿಗೆ ಪ್ಲಾಸ್ಟಿಕ್ ಕುರ್ಚಿಯನ್ನು ಹಾಕಿ ಕೂರಿಸ್ತಾರೆ. ತಮ್ಮದೇ ಮೈತ್ರಿಕೂಟದ ನಾಯಕರಿಗೆ ಈ ರೀತಿ ಅವಮಾನ ಆಗ್ತಿದ್ರೆ ಇದೇ ಆಡಳಿತಾರೂಢ DMK ಪಕ್ಷದ ನಾಯಕರು ಭಾಳ ಗಂಭೀರವಾಗಿ ಕೂತ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಚುನಾವಣಾ ಪ್ರಚಾರ ಭಾಷಣ ಮಾಡಬರ್ತಾರೆ. ಮತ್ತೊಂದು ಉದಾಹರಣೆ, ವೇಂಗಾಯ್ ವಾಯಲ್ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಇದು ಇತ್ತೀಚೆಗೆ ನಡೆದಂತಹ ಒಂದು ಘಟನೆ. ಅಲ್ಲಿ ಒಂದು ಕೋಮಿಗೆ, ಒಂದು ಜಾತಿಗೆ ಸೇರಿದಂತಹ ಪ್ರದೇಶ, ಒಂದು ಕೆಳ ಜಾತಿಗೆ ಸೇರಿದಂತಹ ಒಂದು ಬಡಾವಣೆ, ಅಲ್ಲಿನ ವಾಟರ್ ಟ್ಯಾಂಕಲ್ಲಿ ಇನ್ನೊಂದು ಜಾತಿಯವರು ಹೋಗ್ಬಿಟ್ಟು ಮಾನವ ಭ್ರೂಣವನ್ನು ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಯಾರು ನೀರು ಕುಡಿಬಾರ್ದು, ಜಾತಿ ದ್ವೇಷ. ಮುಖ್ಯಮಂತ್ರಿ MK ಸ್ಟಾಲಿನ್ ಈ ಬಗ್ಗೆ ಚಕಾರ ಎತ್ತೋದಿಲ್ಲ. ಆ ಗ್ರಾಮಕ್ಕೆ ಭೇಟಿ ಕೂಡ ಕೊಟ್ಟು ಯಾಕೆ ಹಿಂಗಾಗ್ತಿದೆ, ಜಾತಿ ವೈಷಮ್ಯಕ್ಕೆ ಕಾರಣ ಏನು ಅನ್ನುವಂಥ ಯಾವ ಮಾತನ್ನು ಆಡೋದಿಲ್ಲ, ಆ ಗ್ರಾಮಕ್ಕೆ ಭೇಟಿನೂ ಕೊಡೋದಿಲ್ಲ. ಇಲ್ಲಿ ನೀಟ್ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅವರಿಗೆ ಸಮಯ ಇರುತ್ತೆ, ಆದರೆ ಆ ಗ್ರಾಮಕ್ಕೆ ಭೇಟಿ ನೀಡಿ ಜಾತಿ ವೈಷಮ್ಯವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಉತ್ಸುಕತೆ ಅವರಲ್ಲಿ ಇರೋದಿಲ್ಲ. ಈ ಕ್ಷಣದವರೆಗೆ ಅಲ್ಲಿ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಆ ರೀತಿಯಲ್ಲಿ ಹಾಕಿದವರು ಯಾರು, ಕೆಳಜಾತಿಯ ಜನರು ಕುಡಿಯುವ ನೀರಿಗೆ ಈ ರೀತಿಯ ಭ್ರೂಣವನ್ನು ಹಾಕಿ ಅವರ ನೀರಿಗೂ ಸಹ ತೊಂದರೆ ಕೊಟ್ಟಂತಹ ಕಿಡಿಗೇಡಿಗಳು ಯಾರು, ಅದು ಆ ಗ್ರಾಮದ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಪೊಲೀಸ್ನವರು ಇವತ್ತಿನವರೆಗೂ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಯಾಕೆ? ಯಾರ ಮತಗಳು ನಮಗೆ ಮುಖ್ಯವೋ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೇವೆ ಹೊರತು ಮತ್ತಿನ್ಯಾರಿಗೂ ಅಲ್ಲ ಅನ್ನುವಂತಹ ಮನೋಭಾವ. ಇಂತಹ ಘಟನೆಗಳಾದಾಗ DMK ನಾಯಕರು ಒಂದು ಮಾತು ಹೇಳ್ತಾರೆ, ದಲಿತರಿಗೆ ಸಂವಿಧಾನ ರಕ್ಷಣೆ ಕೊಡುತ್ತೆ, OBCಗಳಿಗೆ ನಾವು ರಕ್ಷಣೆ ಕೊಡ್ತೇವೆ. ನೋಡಿ ಎಂಥ ಉದ್ಧಟತನದ ಮಾತು. ಸೊ ಇವರು ಶಾಲಾ ಮಕ್ಕಳಿಗೆ ಜಾತಿ ನಿರ್ಮೂಲನೆಯನ್ನು ಹೇಳ್ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇವರ ಉದ್ದೇಶ ಸ್ಪಷ್ಟ, ಹಿಂದೂ ಸಮಾಜವನ್ನು, ಹಿಂದೂ ಸಮಾಜದ ಸಂಪ್ರದಾಯಗಳನ್ನು, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಗೊಳಿಸೋದು, ಮತ್ತಿನ್ನೆಂದೂ ಹಿಂದೂ ಧಾರ್ಮಿಕತೆ ತಮಿಳುನಾಡಿನಲ್ಲಿ ತಲೆ ಎತ್ತಲೇಬಾರದು ಅನ್ನೋ ರೀತಿಯಲ್ಲಿ ಇವರು ಈ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸರಿಯಪ್ಪ, ಹಾಗಾದರೆ ರಾಜಕೀಯ ಪಕ್ಷಗಳು
ಚುನಾವಣೆಯಲ್ಲಿ ಟಿಕೆಟ್ ನೀಡುವಾಗ ಜಾತಿಯನ್ನೇ ನೋಡಿ ಕೊಡುವಂಥದ್ದು ತಮಿಳುನಾಡಿನ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ವಾ? ಯಾವ ಯಾವ ಜಾತಿಗಳು ಯಾವ ಯಾವ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಸೂಚಿಸ್ತವೆ ಅಥವಾ ಯಾವ ಯಾವ ರಾಜಕೀಯ ಪಕ್ಷಗಳು ಯಾವ ಯಾವ ಜಾತಿಗೆ ಟಿಕೆಟ್ ಕೊಡ್ತವೆ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. 20, 30, 40, 50 ವರ್ಷಗಳಿಂದ ಬರೀ ಜಾತಿ ರಾಜಕಾರಣವನ್ನೇ ಮಾಡ್ಕೊಂಡು ಬಂದವರು ಇವಾಗ ಮಕ್ಕಳಿಗೆ ಜಾತಿ ರಾಜಕಾರಣದ ಜಾತಿ ನಿರ್ಮೂಲನೆಯ ಪಾಠವನ್ನು ಹೇಳ್ಕೊಡಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಎಕ್ಸಸೈಸಿನ ಉದ್ದೇಶ ಸ್ಪಷ್ಟ. ಜಾತಿ ನಿರ್ಮೂಲನೆಯ ಹೆಸರಿನಲ್ಲಿ ಸನಾತನ ಹಿಂದೂ ಧರ್ಮದ ಸಂಕೇತಗಳನ್ನು ನಾಶಪಡಿಸುವಂಥದ್ದು, ಹಿಂದೂ ಧಾರ್ಮಿಕತೆಯನ್ನು ಕುಗ್ಗಿಸುವಂಥದ್ದು, ಹಿಂದೂಗಳಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸುವಂಥದ್ದು, ಇದೇ ಇವರ ಉದ್ದೇಶ ಹೊರತು ಇವರಿಗೆ ಜಾತಿ ನಿರ್ಮೂಲನೆ ಇವರ ಉದ್ದೇಶ ಅಲ್ಲವೇ ಅಲ್ಲ. ಸರ್ಕಾರದ ಇಂಥ ನಡೆಯ ವಿರುದ್ಧ, ಇಂಥ ಮನಸ್ಥಿತಿಯ ವಿರುದ್ಧ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ.